ಇದು ಗೋಕುಳ, ಸಂತೋಷದ ನಾಡು. ಇಲ್ಲಿ ಬಾಲಕೃಷ್ಣನು ಗೋಪಾಲಕರ ಜೊತೆ ಆಟವಾಡುತ್ತಾ ಲೀಲೆಯನ್ನು ತೋರಿಸುತ್ತಿದ್ದನು. ಆದರೆ ಈ ಲೀಲೆಯನ್ನು ನೋಡಿ ಸೃಷ್ಟಿಕರ್ತ ಬ್ರಹ್ಮನು ಕೃಷ್ಣನ ಆಟಗಳನ್ನು ನೋಡಿ ಆಶ್ಚರ್ಯಪಡುವುದಾಗಿ ಅವನ ಮನದಲ್ಲಿ ಒಂದು ಪ್ರಶ್ನೆ ಮೂಡಿತು. ಈ ಮಗು ನಿಜವಾಗಿಯೂ ಪರಮಾತ್ಮನ ಕೇವಲ ಗೋಪಾಲ ಬಾಲಕನೇನೋ ಎಂದು ಪರೀಕ್ಷೆ ಮಾಡೋಣ ಎಂದು ಭೂಮಿಗೆ ಬಂದನು. ಅವನ ಆಲೋಚನೆಯಂತೆ ಬ್ರಹ್ಮನು ತನ್ನ ಮಾಯೆಯಿಂದ ಅಲ್ಲಿ ಇದ್ದ ಎಲ್ಲ ಹಸುಗಳು ಹಾಗೂ ಗೋಪಬಾಲಕರನ್ನು ಕಾಣೆಯಾದಂತೆ ಮಾಡಿಬಿಟ್ಟನು. ಕೃಷ್ಣ ಈಗ ಏನು ಮಾಡುತ್ತಾನೆ ನೋಡೋಣ ಎಂದು ಜೋರಾಗಿ ನಗುತ್ತಿದ್ದನು. ಹೀಗೆ 1 ವರ್ಷ ಕಳೆದು ಹೋಯಿತು. ಬ್ರಹ್ಮದೇವ ಹಿಂದಿರುಗಿ ಬಂದು ನೋಡಿದಾಗ ಏನು ಕಂಡುಬಂತು ಗೊತ್ತೇ? ಎಲ್ಲ ಗೋಪಾಲಕರು, ಎಲ್ಲ ಹಸುಗಳು ಹಳೆಯ ರೀತಿಯಲ್ಲಿಯೇ ಕೃಷ್ಣನ ಜೊತೆ ಇದ್ದರು. ಬ್ರಹ್ಮನು ಬೆರಗಾದ, ನಾನು ನನ್ನ ಮಾಯಾಶಕ್ತಿಯಿಂದ ಗೋಪಾಲಕರನ್ನು, ಗೋವುಗಳನ್ನು ಮರೆಮಾಡಿದ್ದೇನೆ. ಹಾಗಾದರೆ ಇವರು ಯಾರನ್ನು ಗಾಬರಿಗೊಂಡು ಕೃಷ್ಣನನ್ನು ನೋಡಲು ಬಂದನು. ಅಷ್ಟರಲ್ಲಿ ಕೃಷ್ಣನು ತನ್ನ ವಿಶ್ವರೂಪವನ್ನು ತೋರಿಸಿದನು. ಎಲ್ಲ ಗೋಪಾಲಕರು, ಎಲ್ಲ ಹಸುಗಳು ಪ್ರತ್ಯಕ್ಷವಾಗಿ ವಿಷ್ಣು ರೂಪದಲ್ಲಿ ಪ್ರಕಾಶಿಸುತ್ತಿದ್ದವು. ಬ್ರಹ್ಮನು ತಕ್ಷಣ ಅರಿತುಕೊಂಡನು, ಈ ಮಗು ಸಾಮಾನ್ಯವಲ್ಲ, ಪರಬ್ರಹ್ಮನೇ. ಅವನ ಅಹಂಕಾರ ಧ್ವಂಸವಾಯಿತು. ಅವನು ತಲೆಬಾಗಿದನು, ಕೃಷ್ಣನ ಪಾದಗಳಲ್ಲಿ ಬಿದ್ದು ಕ್ಷಮೆಯಾಚಿಸಿದನು. ಪ್ರಭು, ನಾನು ಅಜ್ಞಾನದಿಂದ ತಪ್ಪು ಮಾಡಿದೆ. ನಿಮ್ಮ ಲೀಲೆಯನ್ನು ತಿಳಿಯಲಿಲ್ಲ. ಕೃಷ್ಣನು ಸೌಮ್ಯವಾಗಿ ನಕ್ಕು ಹೇಳಿದನು, ಬ್ರಹ್ಮ, ಸೃಷ್ಟಿಕರ್ತ ಎಂಬ ಸ್ಥಾನವೇ ನಿನ್ನ ಧರ್ಮ. ಆದರೆ ಯಾವಾಗಲೂ ನೆನಪಿಟ್ಟುಕೋ, ಎಲ್ಲ ಶಕ್ತಿಗಳ ಮೂಲ ನಾನು ಎಂದು ಹೇಳಿ ಕ್ಷಮಿಸಿ ಕಳುಹಿಸಿದರು.